ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಟ್ರ್ಯಾಕ್ಟರ್ಗಳಿಗೆ ಅಳವಡಿಸಲಾದ ಕಾನೂನು ಬಾಹಿರ ಡಿಜಿ ಸೌಂಡ್ ಸಿಸ್ಟಂಗಳು ಈಗ ಜನರ ಪ್ರಾಣಕ್ಕೆ ಸಂಚುಕಾರ ತಂದಿವೆ. ಶಾಲಾ ಮಕ್ಕಳ ಶಿಕ್ಷಣ ಮತ್ತು ರೋಗಿಗಳ ನೆಮ್ಮದಿಗೆ ಭಂಗ ತರುತ್ತಿರುವ ಈ ಅಬ್ಬರದ ವಿರುದ್ಧ ಶ್ರೀನಿವಾಸ್ ಪಾಟೀಲ್ ಈಗ ರಣಕಹಳೆ ಊದಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಬೆಳಗಾವಿ, ಬಾಗಲಕೋಟೆ ಹಾಗೂ ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಕಾನೂನು ಬಾಹಿರವಾಗಿ ಅಳವಡಿಸಿರುವ ಡಿಜಿ ಸೌಂಡ್ ಸ್ಪೀಕರ್ಗಳ ಅಬ್ಬರ ಮಿತಿ ಮೀರಿದೆ. ಇದರಿಂದಾಗಿ ಸಾರ್ವಜನಿಕವಾಗಿ ನೆಮ್ಮದಿ ಹದಗೆಡುತ್ತಿದ್ದು, ವಿಶೇಷವಾಗಿ ಶಾಲಾ ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಶಬ್ದ ಮಾಲಿನ್ಯದಿಂದಾಗಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ತೊಂದರೆಯಾಗುತ್ತಿರುವುದಲ್ಲದೆ, ರಸ್ತೆಗಳಲ್ಲಿ ಅತಿಯಾದ ಧ್ವನಿ ಬಳಕೆಯಿಂದ ವಾಹನ ಸವಾರರ ಗಮನ ಚದುರಿ ಅಪಘಾತಗಳು ಸಂಭವಿಸುತ್ತಿವೆ. ಈ ಅಕ್ರಮದ ವಿರುದ್ಧ ಜಂಟಿ ಸಾರಿಗೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಧ್ವನಿ ಎತ್ತಿರುವ ಹೋರಾಟಗಾರ ಶ್ರೀನಿವಾಸ್ ಪಾಟೀಲ್, ಜಿಲ್ಲೆಯಲ್ಲಿ ಈಗಾಗಲೇ 800ಕ್ಕೂ ಅಧಿಕ ಜನರು ರಸ್ತೆ ಅಪಘಾತಗಳಲ್ಲಿ ಜೀವ ಕಳೆದುಕೊಂಡಿದ್ದಾರೆ. ಟ್ರ್ಯಾಕ್ಟರ್ಗಳ ಈ ಕಿವಿಗಡಚಿಕ್ಕುವ ಶಬ್ದವೇ ಅಪಘಾತಗಳಿಗೆ ಪ್ರಮುಖ ಕಾರಣವಾಗಿದ್ದು, ಸಾರಿಗೆ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಸರ್ಕಾರಕ್ಕೆ ದ್ರೋಹ ಎಸಗುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಕರ್ತವ್ಯ ಲೋಪ ಎಸಗುತ್ತಿರುವ ಅಧಿಕಾರಿಗಳನ್ನು ತಕ್ಷಣವೇ ಅಮಾನತು ಮಾಡಬೇಕು ಹಾಗೂ ಕಾನೂನು ಬಾಹಿರ ಸ್ಪೀಕರ್ಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಬೇಡಿಕೆ ಈಡೇರುವವರೆಗೂ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಅವರು ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಈಗ ನಮ್ಮ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ವ್ಯಾಪ್ತಿ ಜಿಲ್ಲೆಗಳ ಉತ್ತರ ಕರ್ನಾಟಕ ಎಲ್ಲ ಜಿಲ್ಲೆಗಳು ಸೇರಿದಂತೆ ಈ ಟ್ರ್ಯಾಕ್ಟರ್ ನಲ್ಲಿ ಅಳವಡಿಸತಕ್ಕಂತ ಕಾನೂನು ಬಾಹಿರ ಧ್ವನಿವರ್ಧಕಗಳು, ಡಿಜೆ ಸೌಂಡ್ಗಳು ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡಿ ಶಾಲಾ ಮಕ್ಕಳಿಗೆ, ಮಹಿಳೆಯರಿಗೆ, ಚಿಕ್ಕ ಮಕ್ಕಳಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಮತ್ತು ಶಾಲಾ ಮಕ್ಕಳ ಶಿಕ್ಷಣಕ್ಕೂ ಬಹಳ ಪರಿಣಾಮ ಬೀರಿ ಇಂದ ತೊಂದರೆ ಆಗ್ತಾ ಇದೆ, ಕಿರುಕುಳ ಆಗ್ತಿದೆ. ಈ ಬಗ್ಗೆ ನಾವು ಕ್ರಮ ಕೈಗೊಳ್ಳಬೇಕಂತೇಳಿ ಸರ್ಕಾರಕ್ಕೆ ಮತ್ತು ಬೆಳಗಾವಿ ಜಿಲ್ಲಾಡಳಿತಕ್ಕೆ, ಜಂಟಿ ಸಾರಿಗೆ ಆಯುಕ್ತರು ಬೆಳಗಾವಿ ಮತ್ತು ಅಪ್ಪರ್ ಸಾರಿಗೆ ಆಯುಕ್ತರು ಧಾರವಾಡ, ಇಲ್ಲಿ ಅವ್ರಿಗೆ ಕಠಿಣ ಕಾನೂನು ಕ್ರಮ ತಗೊಂಡು ಪ್ರತಿಯೊಂದು ಟ್ರ್ಯಾಕ್ಟರ್ ನಲ್ಲಿ ಅಳವಡಿಸತಕ್ಕಂತ ಡಿಜೆ ಸೌಂಡ್ಗಳನ್ನು ತೆರವುಗೊಳಿಸ್ಬೇಕಂತೇಳಿ ನಾವು ಮನವಿ ಕಟ್ಟಿದ್ವಿ. ಆದ್ರೆ ಇಲ್ಲಿವರೆಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಜಂಟಿ ಸಾರಿಗೆ ಆಯುಕ್ತರಾದಕ್ಕಂತ ಸಿದ್ದಪ್ಪ ಕಲ್ಲೇರ್ ಬೆಳಗಾವಿ ಅವರು ಮತ್ತೆ ಬೆಳಗಾವಿ ಜಿಲ್ಲೆಯಾದ್ಯಂತ ಇರ್ತಕ್ಕಂತ 5 RTO ARTO ಕಚೇರಿಗಳ ಅಧಿಕಾರಿಗಳು ಇವರು ಯಾವುದೇ ಕ್ರಮ ಕೈಗೊಳ್ಳದೆ ಸಂಪೂರ್ಣ ವಿಫಲರಾಗಿದ್ದಾರೆ. ಇವರೆಲ್ಲರೂ ಸೇವೆಯಿಂದ ಅಮಾನತುಗೊಳ್ಬೇಕು. ಯಾಕಂದ್ರೆ ಇವರು ಸರ್ಕಾರ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡದೆ ಗಂಭೀರ ಕರ್ತವ್ಯ ಲೋಪ ಎಸಗಿದಾರ ಮತ್ತು ಅಪಘಾತಕ್ಕೂ ನೇರ ಹೊಣೆಗಾರರು ಸಾರಿಗೆ ಇಲಾಖೆ ಅಧಿಕಾರಿಗಳಾಗಿದಾರ. ಯಾಕಂತಂದ್ರ ಈಗ ಟ್ರ್ಯಾಕ್ಟರ್ ಸೌಂಡ್ಗಳನ್ನ ಸಾರ್ವಜನಿಕ ರಸ್ತೆ ಒಳಗೆ ಹೋಗ್ಬೇಕಾರ ಹಿಂದ ಮುಂದೆ ಯಾವ ವಾಹನಗಳು ಕಾಣಂಗಿಲ್ಲ. ಇದಕ್ಕ ವಾಹನಗಳು ಈ ಕಾರ್ ಗಾಡಿ, ಬೈಕ್, ಶಾಲೆ ಮಕ್ಕಳು ಅಲ್ಲಾಡ್ತಿರ್ತಾರ. ಇವ್ರು ಎಲ್ಲರಿಗೂ ಒಂದ್ ಕಿರುಕುಳ ಆಗೋದಲ್ಲ, ಅಪಘಾತಕ್ಕ ಹೊಣೆ ಹಾಕತ್ತಾವ. ಈಗಾಗಲೇ ನಮ್ ಬೆಳಗಾವಿ ಜಿಲ್ಲಾದ್ಯಂತ 800 ಅಪಘಾತದಿಂದ ಮರಣ ಹೊಂದಿದ್ದ ಈಗ ಪೊಲೀಸ್ ಇಲಾಖೆ ದಾಖಲೆಯಿಂದ ಸ್ಪಷ್ಟ ಆಗೈತಿ. ಇವಕ್ಕೆ ಎಲ್ಲ ಕಾರಣ ಸಾರಿಗೆ ಇಲಾಖೆ ಅವ್ರಂತ ನಾ ಸ್ಪಷ್ಟಪಡಿಸ್ತೀನಿ. ಯಾಕಂತಂದ್ರ ರಸ್ತೆ ಸುರಕ್ಷತೆ ಬಗ್ಗೆ ಸಾರಿಗೆ ಇಲಾಖೆ ಅವರು ಕಠಿಣ ಕಾನೂನು ಕ್ರಮ ತಗೊಂಡು ಸ್ವಾಸ್ಥ್ಯವನ್ನ ಕಾಪಾಡಬೇಕಾದ ಕರ್ತವ್ಯ ಆಗಿತ್ತು. ಇವರು ಇಲ್ಲಿವರೆಗೂ ರಸ್ತೆ ಸುರಕ್ಷತೆ ಯಾವುದೇ ಕ್ರಮ ಕೈಗೊಳ್ಳಲಾರ್ದ ಈ ಟ್ರ್ಯಾಕ್ಟರ್ ಡಿಜೆ ಸೌಂಡ್ಗಳಿಗೆ ಪ್ರಚೋದನೆ ಕೊಟ್ಟಂತಂಗ ಆಗಿದೆ. ಅದಕ್ಕ ಇವರು ಸರ್ಕಾರಕ್ಕೆ ದ್ರೋಹ ಬೆಳಗಿದಾರ. ಸಾರಿಗೆ ಇಲಾಖೆ ಎಲ್ಲ ಅಧಿಕಾರಿಗಳು ಸೇವೆಯಿಂದ ಅಮಾನತುಗೊಳ್ಳಬೇಕು ಮತ್ತು ಪ್ರತಿಯೊಂದು ಟ್ರ್ಯಾಕ್ಟರ್ಗಳಲ್ಲಿ ಕಾನೂನು ಬಾಹಿರವಾಗಿ ಅಳವಡಿಸತಕ್ಕಂಥದ್ದು ಧ್ವನಿವರ್ಧಕಗಳನ್ನ ತೆರವುಗೊಳಿಸಲೇಬೇಕು. ಆ ತೆರವುಗೊಳಿಸುವವರೆಗೂ ನಮ್ಮ ಹೋರಾಟವನ್ನು ನಿಲ್ಲುವುದಿಲ್ಲ, ನಾವು ಉಪವಾಸ ಮುಂದುವರಿಸ್ತೀವಿ. ಮತ್ತ ಈ ವಿಷಯದಾಗ ನಮ್ಗೆ ಆರೋಗ್ಯಕ್ಕೆ ಏನಾದ್ರೂ ಕೂಡ ಸಾರಿಗೆ ಇಲಾಖೆ ಬೆಳಗಾವಿ JCT ಇವರು ಮತ್ತು ಸರ್ಕಾರ ಸಾರಿಗೆ ಇಲಾಖೆ ಸಂಪೂರ್ಣ ಹೊಣೆಗಾರ ಅಂತ ನಾ ಸ್ಪಷ್ಟಪಡಿಸ್ತೇನೆ. ಶ್ರೀನಿವಾಸ್ ಗೌಡ ಪಾಟೀಲ್. ಕೃಷ್ಣ ಕಾಂಬ್ಳೆ, KMM ನ್ಯೂಸ್, ಬೆಳಗಾವಿ. कलेक्शन में आओ, नई वैरायटी यहाँ पाओ, सबके लिए कपड़े हैं खास, हमारे कौन में खुशियाँ हैं पास, हमारा कौन Amarcon Collection
खड़े बाजार, बेलगाम।